ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 37ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 38ನೇ ಅಧ್ಯಾಯವನ್ನು ಶುರು ಮಾಡೋಣ. ಏನೋ ಕಳೆದುಕೊಂಡವಳಂತೆ ಹೆಜ್ಜೆ ಹೆಜ್ಜೆಗೂ ಹಿಂದಿರುಗಿ ನೋಡುತ್ತಾ ನಡೆಯುತ್ತಿದ್ದಳು ನಕ್ಷತ್ರ. ಆಗ ನವೀನ್, ಅದೇನು ಹೆಜ್ಜೆ ಇಟ್ಮೇಲೆ ಪಾದ ಏನಾದರೂ ಹಿಂದೆ ಬಿಟ್ಬಿಟ್ಟಿರ್ತಾಳೋ ಅನ್ನೋ ಹಾಗೆ ಅವಾಗಿಂದ ತಿರುಗಿ ನೋಡ್ತಾ ನಡೀತಾ ಇದ್ದೀಯಾ ಅಂತ ಕೇಳಿದ್ದ. ಐ ಫೀಲ್ ಲೈಕ್ ಸಮ್ವನ್ ಇಸ್ ಫಾಲೋಯಿಂಗ್, ನಕ್ಷತ್ರ ಹೇಳಿದ್ಲು. ನವೀನ ಜೊತೆಲಿರಬೇಕಾದ್ರೆ ಯಾರಿಗೆ ಮೀಟ್ರು ಫಾಲೋ ಮಾಡೋಕ್ಕೆ ಹೇಳು ಅಂದ. ಟೀ ಸ್ಟಾಲ್ ತಲುಪಿದ್ರು. ಟೀ ನೆಪವಷ್ಟೇ, ಆದರೆ ಸತಿ ನವಿ ಇಬ್ಬರ ಕಂಗಳು ಏನನ್ನು ಹುಡುಕ್ತಾ ಇದ್ವು. ಟೀ ಕುಡಿದು ಮುಂದೆ ಹೋಗ್ತಾ ಇರಿ, 2 ಮಿನಿಟ್ಸ್ ಜಾಯ್ನ್ ಆಗ್ತೀವಿ ಅಂದ ನವಿ. ದಮ್ ಹೊಡಿತೀಯ ನೀನು, ಅದಕ್ಕೆ ಹಿಂದಿಳ್ಕೊಳ್ತಾ ಇರೋದಾ? ನಕ್ಷತ್ರ ತಟ್ಟನೆ ಕೇಳಿದ್ಲು. ಏ ಲೂಸ್, ಟೀ ಕುಡ್ದಾದ್ಮೇಲೆ ಯಾವನಾದರೂ ದಮ್ ಹೊಡಿತಾನ? ಹೋಗ್ತೀರಿ, ನಾವು ಬರ್ತೀವಿ ಅಂತ ಹೇಳ್ದ. ಹೋಗೋ ಎಂದು ಮೂತಿ ತಿರುವಿದ್ದಳು. ತಿರುಗಿ ನೋಡ್ದಂಗೆ ಹೋಗ್ತಾ ಇರಿ ಅಂದ ಸತಿ. ಇನ್ನೇನು ಬಟ್ಟೆ ಅಂಗಡಿಯ ಮೊದಲ ಮೆಟ್ಟಿಲು ಹತ್ತಬೇಕು. ಯಾರೋ ನಕ್ಷತ್ರಳ ಬೆನ್ನು ಸವರಿದಂತಾಯಿತು. ಹಿಂದಿರುಗಿ ನೋಡಿದರೆ ಸತಿ ಇದ್ದ. ಅಣ್ಣ ನೀನಾ ಅಂದಳು. ಹಾಂ ನಾನೇ, ಯಾಕೆ ನಿಮ್ಮೂರು ಅಂದ್ಕೊಂಡಾ ಅಂದ ಸತಿ. ಬಾ, ನಿಮ್ಮ ಅತ್ತೆದೀರು ಕಾಯ್ತಿರ್ತಾರೆ ಎಂದು ಅವಸರಿಸಿ ಮೆಟ್ಟಿಲತ್ತುತ್ತಾ ಹೇಳಿದ್ದ. ಅನುಮಾನವಾಗಿ ಮತ್ತೆ ತಿರುಗಿ ನೋಡಿದರೆ ಯಾರೂ ಇಲ್ಲ. ಏನೇ ಕಳ್ಕೊಂಡ್ಯಾ ಅಂತ ಶರದಿ ಕೇಳಿದ್ಲು. ಶರು ಯಾರೂ ಟಚ್ ಮಾಡ್ದಂಗಾಯ್ತು, ನೋಡಿದ್ರೆ ಯಾರೂ ಇಲ್ಲ ಅಂದಳು ನಕ್ಷತ್ರ. ಸರಿಯಾದ ಲೂಸ್ ಕಣೆ ನೀನು, ಎಲ್ಲೋ ಭ್ರಮೆ ನಿನಗೆ. ಅಲ್ಲೋಡು, ನವೀನ್ ಅವರು ಬರ್ತಿದ್ದಾರೆ, ಅವರೇ ಏನೋ ಚೇಷ್ಟೆ ಮಾಡಿರ್ತಾರೆ. ಈಗೇನು ಕಾಯ್ತೀಯೋ ಒಳಗಡೆ ಬರ್ತೀಯೋ ಅಂದ ಸ್ನೇಹಾಗೆ. ಇರೇ ಅವನು ಬರಲಿ ಅಂತ ನಿಂತಳು. ನವೀನ್ ಸಮೀಪಿಸಿ, ಹೋಗೋದಲ್ವಾ, ಏನಕ್ಕೆ ವೆಯ್ಟ್ ಮಾಡ್ತಿದ್ದೀರಾ ಅಂತ ಕೇಳ್ದ. ಇದಾಳಲ್ಲ ಇವಳಿಗೆ ಭ್ರಮೆ ಬ್ರೋ ಅಂದಳು ಶರದಿ. ಅದಿರಲಿ, ನೀನೆಲ್ಲೋಗಿದ್ದೆ ಅನುಮಾನಿಸುತ್ತಲೇ ಕೇಳಿದಳು ನಕ್ಷತ್ರ. ಇಲ್ಲೇ ಮಾತಾಡ್ಕೊಂಡು ನಿಲ್ತಿರೋ, ಒಳಗಡೆ ಬರ್ತಿರೋ, ಸುಧಮ್ಮ ತಾರಮ್ಮ ಕಾಯ್ತಾ ಇದ್ದಾರೆ ತುಸು ಗದರಿದ ಸತಿ. ನಕ್ಷು, ಅವನನ್ನು ಆಮೇಲೆ ವಿಚಾರಣೆ ಮಾಡ್ಕೋ, ಈಗ ನಡಿ ಒಳಗಡೆ. ಮೂಡಿದ ಅನುಮಾನ ಬಗೆಹರಿಯದವಳಂತೆ ಒಳ ನಡೆದಳು ನಕ್ಷತ್ರ. ಅದೇನು ನಿನ್ನ ಹಣೆ ಮೇಲೆ ಬೆವರ ಸಾಲು, ಯಾಕೆ ಬೆವರ್ತಾ ಇದ್ದೀಯಾ? ನವೀನನ ಹಣೆ ಮೇಲೆ ಸಾಲುಗಟ್ಟಿದ್ದ ಬೆವರ ಹನಿಗಳನ್ನು ನೋಡುತ್ತಾ ನಕ್ಷತ್ರ ಕೇಳಿದ್ಲು. ಯಾಕೆ ಅಂದರೆ ಇದಕ್ಕೆ ಅನ್ನುತ್ತಾ ನಕ್ಷತ್ರಳ ದುಪ್ಪಟದಿಂದ ಬೆವರು ಒರೆಸಿಕೊಳ್ಳುತ್ತಾ, ಈಗಲೇ ಟಿಪಿಕಲ್ ವೈಫ್ ಥರ ತನಿಖೆ ಮಾಡಬೇಡ, ಲವರ್ಸ್ ಆಗಿರಬೇಕು ಅಂತಾನೆ 3 ವರ್ಷ ಟೈಮ್ ತೊಗೊಂಡಿರೋದು ಅಂದ ನವೀನ್. ಬಿಡೋ ಕೊಳ್ಕ, ಕರ್ಚೀಫ್ನಲ್ಲಿ ಒರೆಸ್ಕೊಳ್ಳೋದಕ್ಕಾಗಲ್ವಾ ಅಂದ್ಲು. ನನ್ನ ಹುಡುಗಿ ದುಪ್ಪಟ ನಾನು ಒರೆಸ್ಕೋತೀನಿ, ಏನೇ ನಿಂದು ಅಂತ ಹೇಳ್ತಾ ಇದ್ದ. ಅಷ್ಟರಲ್ಲಿ ಸುಧಾ ತಾರಾರನ್ನು ಸಮೀಪಿಸಿ ಆಗಿತ್ತು. ಇಬ್ಬರು ಅತ್ತೆಯರ ಎದುರು ಬರುವಾಗ ನಕ್ಷತ್ರಳ ನಡಿಗೆಯ ಧರತಿ ಬದಲಾಗಿತ್ತು. ಅಂಜಿಕೆಯೋ ಭಯವೋ ಅವಳಿಗೆ ಗೊತ್ತಾಗಲಿಲ್ಲ. ದಿವ್ಯಾ ಕೂಡ ಬಂದಿದ್ದರಿಂದ ಫಾರ್ಮಲ್ ಹಗ್ ಮಾಡಿಕೊಂಡು, ಸದ್ಯ ಬಂದ್ಯಲ್ಲ, ಥ್ಯಾಂಕ್ ಯು ಅಂತ ಹೇಳಿದ್ಲು. ಬಾ ಇಲ್ಲೇ ಕೂತ್ಕೋ ಎನ್ನುತ್ತಾ ತಾರಾ ಬೇಕೆಂತಲೇ ಇಬ್ಬರ ಮಧ್ಯೆ ಖಾಲಿ ಇದ್ದ ಚೇರ್ಗಳಲ್ಲಿ ಕೂರಿಸ್ಕೊಂಡ್ರು. ತಾರಾ ಪಕ್ಕ ಶರದಿ ಸ್ನೇಹ ಕುಳಿತರು. ಸುಧಾರ ಪಕ್ಕ ದಿವ್ಯಾ ಸತಿ ಕುಳಿತರು. ನವೀನ್ಗೆ ಕೂತ್ಕೊಳ್ಳೋ ಸತಿ ಪಕ್ಕ ಅಂದರು ತಾರಾ. ಬೇಡ, ಇಲ್ಲೇ ಕಂಫರ್ಟ್ ಆಗಿದೆ ಎನ್ನುತ್ತಾ ನಕ್ಷತ್ರಳ ಹಿಂದೆ ನಿಂತ ರಕ್ಷಕನಂತೆ. ನಕ್ಷತ್ರಳಿಗೆ ಪಕ್ಕದಲ್ಲಿ ಗೆಳತಿಯರು ಬೇಕಿದ್ದರೂ ಹೇಳಲಾಗದೆ ಒದ್ದಾಡಿದಳು. ಹಿಂದೆ ನವೀನ್ ನಿಂತಿದ್ದು ಒಂದಷ್ಟು ನಿರಾಳವಾಗಿತ್ತು. ಆದರೆ ನವೀನನ ಮೇಲೆ ಅನುಮಾನದ ಸೆಳಕೊಂದು ಮೂಡಿತ್ತು. ಅದು ಬಗೆಹರಿಯದ ಹೊರತು ಪರ್ಚೇಸಿಂಗ್ ಮೇಲೆ ಆಸಕ್ತಿ ಮೂಡೋದು ಅಂತ ಅನ್ಸೋಕೆ ಶುರುವಾಗಿತ್ತು. ನಕ್ಷತ್ರಳ ಮನಸ್ಥಿತಿ ಅರಿತಂತೆ ಹಿಂದೆ ನಿಂತಿದ್ದ ನವೀನ್ ಅವಳತ್ತ ಬಾಗಿ, ಮೊದಲು ಬಟ್ಟೆ ಸೆಲೆಕ್ಟ್ ಮಾಡ್ಕೊ, ಹಿಂದೆ ಯಾರೋ ನಿಂತಿದ್ದಾರೆ, ನನ್ನ ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ ಡೌಟ್ ಪಡಬೇಡ ಅಂತ ಹೇಳಿದ್ದ. ಸೆಲೆಕ್ಷನ್ ಮುಂದುವರೆದಿತ್ತು. ತಾರಾ ಸುಧಾ ಚೆನ್ನಾಗಿವೆ ಅನಿಸಿದ ಸೀರೆಗಳನ್ನೆಲ್ಲ ನಕ್ಷತ್ರಳ ಹೆಗಲ ಮೇಲೆ ಹಾಕಿ ಟ್ರಯಲ್ ನೋಡಿ ಸೆಲೆಕ್ಟ್ ಮಾಡ್ತಾಯಿದ್ರು. ಶರದಿ ಸ್ನೇಹ ಚೆನ್ನಾಗಿದೆ ಎಂದು ಹೇಳಿದ ಮೇಲೆ ಫೈನಲ್ ಮಾಡ್ತಾಯಿದ್ರು. ಗಿಳಿ ಹಸಿರು ಬಣ್ಣದ ಒಡಲಿಗೆ ತಿಳಿ ಆಗಸ ಬಣ್ಣದ ಬಾರ್ಡರ್ ಇರುವ ಸೀರೆ, ಪೂರ್ತಿ ಬಂಗಾರದ ಬಣ್ಣದ ಜರಿ ಕಸೂರಿ ಇರುವ ಸೀರೆಯೊಂದನ್ನು ನವೀನ್ ಆರಿಸಿದ್ದ. ಆಯ್ಕೆಗೆ ಎಲ್ಲರೂ ತಲೆದೂಗಿದ್ರು. ಇಷ್ಟೇ ಬೇಡವೆಂದರೂ ಶರದಿ ಸ್ನೇಹಾಗೆ ಕೂಡ ಸುಧಾ ಸೀರೆಗಳನ್ನು ತೆಗೆದಿದ್ರು. ನವೀನ್ಗೆ ನೇವಿ ಬ್ಲೂ ಬಣ್ಣದ ಸೂಟ್ ಆರಿಸಿದ್ಲು ನಕ್ಷತ್ರ. ಇದೆಲ್ಲದರ ನಡುವೆಯೇ, ಚುಕ್ಕಿ ಹೇಗೋ ಫೋಟೋಶೂಟ್ ಮಾಡಿಸ್ತೀವಲ್ಲ, ಆಗ ನಿನಗಿಷ್ಟವಾದ ಲೆಹೆಂಗಾ ಹಾಕು, ಎಂಗೇಜ್ಮೆಂಟಿಗೆ ಬೇಡ, ಬೇಕಾದರೆ ಮದುವೆಯಲ್ಲಿ ರಿಸೆಪ್ಷನಿಗೆ ಹಾಕುವಂತೆ ಅಂತ ಪುಸಲಾಯಿಸಿ ಅವಳನ್ನು ಒಪ್ಪಿಸಿಬಿಟ್ಟಿದ್ದ ನವೀನ್. ಸ್ವಚ್ಛಂದತೆಯ ಒಂದೊಂದೇ ಗರಿಗಳು ಕತ್ತರಿಸಲ್ಪಡುತ್ತಿರುವಂತೆ ಅನಿಸಿತ್ತು ನಕ್ಷತ್ರಳಿಗೆ. ಅಪ್ಪ ಅಮ್ಮ ಅಲ್ಲ, ಇಂಥದ್ದೇ ಹಾಕ್ಕೊಳ್ಳೋದು ಅಂತ ಜೋರು ಮಾಡಿ ಹಾಕ್ಕೊಳ್ಳೋಕ್ಕೆ. ಆದರೆ ಅಪ್ಪ ಅಮ್ಮ ಆಗಿದ್ರೆ ಎಷ್ಟು ಜಗಳ ಕಾಯ್ತಿದ್ದೆ, ಅಮ್ಮ ಯಾಕೆ ಹೇಳ್ತಿದ್ಲು ಅನ್ನೋದು ಮೊದಲ ಬಾರಿಗೆ ಅರಿವಿಗೆ ಬಂದಿತ್ತು ಅವಳಿಗೆ.
ಶಾಪಿಂಗ್ ಮುಗಿದ ಮೇಲೆ ನಕ್ಷತ್ರ ಹಸಿವು ತಡೆಯಲ್ಲ ಎನ್ನುವುದು ತಿಳಿದಿದ್ದ ನವೀನ್, ಅಮ್ಮ ಬನ್ನಿ, ನೀವು ಆಚೆ ಬರೋದೇ ಅಪರೂಪ, ಹೋಟೆಲ್ಗೆ ಹೋಗೋಣ ಎಂದು ಎಲ್ಲರನ್ನೂ ಹೊರಡಿಸಿದ್ದ. ಇನ್ನೂ ಒಡವೆ ಪರ್ಚೇಸ್ ಮಾಡೇ ಇಲ್ವಲ್ಲೋ ಅಂದ ಸುಧಾರಿಗೆ, ಹಸ್ವಾಗ್ತಿದೆ ಬಾರಮ್ಮ, ಮೊದಲು ಊಟ ಮಾಡೋಣ, ಆಮೇಲೆ ಒಡವೆ ತಗೊಂಡ್ರು ಆಯಿತು ಅಂತ ಹೇಳಿ ಅವರನ್ನು ಹೋಟೆಲ್ಗೆ ಕರ್ಕೊಂಡು ಹೋದ. ಊಟ ಮುಗಿಸುವಷ್ಟರಲ್ಲಿ ಗೌಡರು ಕಾಲ್ ಮಾಡಿದರು. ಎಲ್ಲಿದ್ದೀರಾ ಅಂತ ಕೇಳಿದರು. ಊಟ ಆಯಿತು, ಈಗ ಒಡವೆ ಪರ್ಚೇಸಿಂಗ್ ಹೋಗಬೇಕು ಅಂತ ನವೀನ್ ಹೇಳಿದ್ದ. ಸರಿ ಬನ್ನಿ, ನಾನು ಜ್ಯುವೆಲ್ಲರಿ ಹತ್ರ ಬರ್ತೀನಿ ಅಂತ ಗೌಡರು ಹೇಳಿದರು. ಎಲ್ಲರೂ ಮತ್ತೆ ಜ್ಯುವೆಲ್ಲರಿ ಹತ್ತಿರ ಬರೋ ಅಷ್ಟರಲ್ಲಿ ಗೌಡರಾಗಲೇ ಬಂದಿದ್ದರು. ನಕ್ಷತ್ರಳನ್ನು ಕಂಡೊಡನೆ ನಿನ್ನೆವರೆಗೂ ಇವಳೇ ನನ್ನ ಮನೆ ಸೊಸೆ ಆಗಬೇಕು ಅನ್ನೋದು ಸುಪ್ತ ಮನದ ಬಯಕೆ ಆಗಿತ್ತಷ್ಟೆ. ಇವತ್ತು ಲಕ್ಷ್ಮಿ ನಮ್ಮ ಮನೆ ಸೊಸೆ, ದೇವರು ಅಂತೂ ನನ್ನ ಆಸೆಯನ್ನು ನೆರವೇರಿಸ್ಬಿಟ್ಟ ಅಂತ ಅಂದ್ಕೊಂಡು, ಲಕ್ಷ್ಮಿ ಎಲ್ಲ ತಗೊಂಡ್ಯಾ, ನಿನಗಿಷ್ಟ ಆದ್ವಾ ಹೇಳು, ಇಲ್ಲ ಆಗಲಿಲ್ಲ ಅಂದರೆ ಬೇರೆ ಕೊಡಿಸ್ತೀನಿ ನಾನು ಅಂತ ಹೇಳಿದ್ರು. ರೀ, ಅವಳು ಒಪ್ಪಿರೋದನ್ನೇ ಕೊಡಿಸಿದ್ದೀವಿ ಬನ್ನಿರಿ, ನಿಮಗಷ್ಟೇ ಅಲ್ಲ ನಮಗೂ ಸೊಸೆ ಮೇಲೆ ಪ್ರೀತಿ ಕಾಳಜಿ ಇದೆ ಅಂತ ಪ್ರೀತಿಯಿಂದ ಸುಧಾ ಗದರಿದ್ರು. ಒಳ್ಳೆ ಒಡವೆಗಳನ್ನು ತೋರಿಸಿ, ತೆಳ್ಳಗೆ 3 ದಿನಕ್ಕೆ ಕಟ್ಟಾಗೋ ಹಾಗೆ ಇರಬಾರ್ದು, ತೂಕ ಇರಬೇಕು ಅಂಥವು ತೋರಿಸು ಅಂದರು ಗೌಡರು ಜ್ಯುವೆಲ್ಲರಿ ಶಾಪ್ನ ಸೇಲ್ಸ್ಮ್ಯಾನ್ಗೆ. ಮಾವ ತುಂಬ ವೆಯ್ಟ್ ಇದ್ದರೆ ಹಾಕ್ಕೊಳಕ್ಕಾಗಲ್ಲ, ಸಿಂಪಲ್ ಆಗಿರಲಿ ಅಂದಳು ನಕ್ಷತ್ರ. ರೀ, ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ಕೂತ್ಕೊಳ್ಳಿ, ಎಲ್ಲ ಆದಮೇಲೆ ಬಿಲ್ ಪೇ ಮಾಡುವಂತ್ರಿ ಅಂದರು ಸುಧಾ. ಬಾರೋ ಮಗನೆ, ನಾವು ಬೇರೆ ಏನಾದರೂ ತರೋಣ ಎನ್ನುತ್ತಾ ಬೇರೆ ಕಡೆಗೆ ಹೋದರು ಗೌಡರು ಮಗನನ್ನು ಸತಿಯನ್ನು ಕರೆದುಕೊಂಡು. ನಾವೇನು ತಗೋಬೇಕಪ್ಪ ಎಂದು ಕೇಳಿದ ನವೀನ್ಗೆ. ಲಕ್ಷ್ಮಿಗೆ ಎಷ್ಟು ಕೊಡಿಸಿದ್ರು ಕಮ್ಮಿನೇ, ನಾವೆಷ್ಟೇ ಕೊಡಿಸಿದ್ರು ಅವಳಿಗೆ ನೀನು ಕೊಡಿಸೋದೇ ಜಾಸ್ತಿ ಇಷ್ಟ ಆಗೋದು, ಏನಾದರೂ ತಗೋ ಅಂದರು ಚೇರ್ ಮೇಲೆ ಕೂರುತ್ತಾ. ಅಪ್ಪನ ಯೋಚನೆಗೆ ತಲೆದೂಗುತ್ತಾ ಗೆಳೆಯರಿಬ್ಬರು ಮಾತನಾಡಿಕೊಂಡು ಬಿಳಿ ಹರಳುಗಳಿಂದ ಸುತ್ತುವರೆದಿದ್ದ ಹೃದಯದಾಕಾರದ ಭದ್ರಕೋಟೆಯಲ್ಲಿ ಮಗುಮಾಗಿ ಕುಳಿತಿದ್ದ ಎನ್ ಅಕ್ಷರವಿದ್ದ ಪೆಂಡೆಂಟ್ ಒಂದನ್ನು, ಅದಕ್ಕೊಪ್ಪುವ ಬಂಗಾರದ ಚೈನ್ ಒಂದನ್ನು ಆರಿಸಿದ್ದ. 3 ವರ್ಷದವರೆಗೂ ಇದೇ ಇರಲಿ, ಟೆಂಪರರಿ ತಾಳಿ ಸರ ಅಂತ ಅಂದ್ಕೊಂಡು ನಗ್ತಾ ಹೇಳ್ದ. ಎಲ್ಲೋದ್ರಿ ಅಮ್ಮ, ರಿಂಗ್ ಸೆಲೆಕ್ಟ್ ಮಾಡಕ್ಕೆ ಕರೀತಿದ್ದಾರೆ, ನಕ್ಷತ್ರ ಕಾಲ್ ಮಾಡಿದ್ಲು. ಸರಿ ಬಂದ್ವಿ ಎನ್ನುತ್ತಾ ಮೂವರು ಬಂದಿದ್ದರು. ಪರ್ಚೇಸಿಂಗ್ ಮುಗಿಸಿ ಆಚೆ ಬಂದು ನಕ್ಷತ್ರಳಿಗೆಂದುಕೊಂಡಿದ್ದ ಬಟ್ಟೆಗಳನ್ನೆಲ್ಲ ಅವಳ ಕೈಗಿಡ್ತಾ, ರೆಡಿ ಮಾಡಿಸ್ಕೊಳ್ಳೋದು ಇರುತ್ತಲ್ಲ, ನೀವು ಫ್ರೆಂಡ್ಸ್ ಪ್ಲ್ಯಾನ್ ಮಾಡಿ ರೆಡಿ ಮಾಡಿಸ್ಕೊ, ಎಂಗೇಜ್ಮೆಂಟ್ಗೂ ಮುಂಚೆ ನಾನು ಕಾಲ್ ಮಾಡ್ತೀನಿ, ಆಗ ಕಳಿಸ್ಕೊಡು ಪೂಜೆಗೆ ಅಂತ ಸುಧಾ ಹೇಳಿ, ನವಿ ಅಂದರು. ಹಾಂ ಮಾ ಅಂತ ನವಿಗೆ, ಇದಕ್ಕೆಲ್ಲ ಮ್ಯಾಚಿಂಗ್ ಅಂತ ಏನೇನೋ ಇರುತ್ತೆ, ಹೋಗ್ತಾ ದಾರಿಲಿ ಅವಳು ಕೇಳಿದ್ನೆಲ್ಲ ಕೊಡಿಸ್ಕೊಂಡು ಹೋಗು ಅಂತ ಹೇಳಿದರು. ಇವರು ನಾನು ಅಂದ್ಕೊಂಡಾಗೇ ಇಲ್ವಲ್ಲ, ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಡೋ ಏನೋ ಅಂದ್ಕೊಂಡ್ಲು ನಕ್ಷತ್ರ. ಸರಿ ಹೊರಡಿ, ಟೈಮ್ ಆಗುತ್ತೆ ಅಂತ ಹೇಳಿದರು ಸುಧಾ. ಹೋಗ್ಬರ್ತೀವಿ ಎಂದು ಎಲ್ಲರಿಗೂ ಹೇಳಿ ಬೀಳ್ಕೊಟ್ಟರು ಎಲ್ಲರೂ. ನಕ್ಷು, ನಮ್ಮನ್ನು ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡಿ ಸಾಕು, ಮನೆಗೆ ಹೋಗ್ತೀವಿ ಅಂದರು ಸ್ನೇಹ ಶರದಿ. ಮನೆಗೆ ಬರಲ್ವೇನ್ರೇ ಎಂದು ಮುಖ ಪೆಚ್ಚು ಮಾಡಿಕೊಂಡ ನಕ್ಷತ್ರಳಿಗೆ, ಇದ್ಯಾಕೆ ಈಗ ಆಡ್ತಿದ್ದೀಯೇ, ನಾವೇನು ಮನೆಗೆ ಹೋಗೋದು ಬೇಡವಾ ಅಂದಳು ಸ್ನೇಹ. ಇವತ್ತೊಂದಿನ ಬಂದರೆ ಈ ಬಟ್ಟೆಗಳನ್ನೆಲ್ಲ ನಿಮ್ಮ ಹೆಲ್ಪ್ ಇಲ್ಲದೆ ಏನು ಮಾಡ್ತಾರೆ, ನಾನು ಇಬ್ಬರು ಮನೆಗೂ ಕಾಲ್ ಮಾಡಿ ಪರ್ಮಿಷನ್ ತಗೋತೀನಿ, ವೆಯ್ಟ್ ಎಂದು ಫೋನಾಯಿಸಲು ಹೋದವಳನ್ನು ತಡೆದ ಶರದಿ, ನಕ್ಷು ನಾಳೆ ಬರ್ತೀವಿ ಆಯಿತಾ ಎಂದು ಪುಸಲಾಯಿಸಿದಳು. ಅಮ್ಮ ಅದೇನೇನೋ ಕೊಡಿಸು ಅಂದ್ರಲ್ಲ, ನವೀನ್ ಕೇಳಿದ ಪ್ರಶ್ನೆಗೆ ಶರದಿಯೇ, ಬ್ರೋ ನಾಳೆ ಬರ್ತೀವಿ, ಆಗ ತೊಗೊಂಡ್ರಾಯ್ತು ಅಂದ್ಲು. ಸರಿ ಎನ್ನುತ್ತಾ ಇಬ್ಬರನ್ನು ಬಸ್ ಸ್ಟಾಪಿಗೆ ಇಳಿಸಿ ಕಾರು ನಕ್ಷತ್ರಳ ಊರಿನ ದಾರಿ ಕಡೆ ತಿರುಗಿತ್ತು. ಉಫ್ ಎಂದು ನಿಟ್ಟುಸಿರು ಬಿಡುವಂತಾಗಿತ್ತು ಇಬ್ಬರಿಗೂ. ಸಂಗಾತಿಗಳೆಂದು ನಿಶ್ಚಯವಾದ ಮೇಲೆ ಇದು ಮೊದಲನೇ ಏಕಾಂತದ ಪ್ರಯಾಣ. ಇದೇ ದಾರಿಯಲ್ಲಿ ಅದೆಷ್ಟೋ ಬಾರಿ ಪ್ರಯಾಣಿಸಿಲ್ಲ. ನಾನು ಹತ್ತಿರವಿದ್ದು ದೂರ ಇದ್ದೆ, ಅಹಮ್ಮಿನ ಕೋಟೆಯಲ್ಲಿ, ಅಲ್ಲಲ್ಲ ಮುಖವಾಟದ ಕೋಟೆಯಲ್ಲಿ. ಅಂದಿಗೂ ಇಂದಿಗೂ ಎಷ್ಟೊಂದು ವ್ಯತ್ಯಾಸ. ಅಕಸ್ಮಾತ್ ಇವನ ಜೊತೆ ಹೋಗ್ತಿರೋದನ್ನ ಯಾರಾದರೂ ನೋಡಿದ್ರೆ ಅನ್ನೋ ಸಣ್ಣ ಅಳುಕು ಮನದಲ್ಲಿ ಎಂದಿಗೂ ಸದಾ ಜಾಗೃತವಾಗೇ ಇರ್ತಿತ್ತು. ನೆನೆಸಿಕೊಂಡು ನಸುನಕ್ಕಳು ನಕ್ಷತ್ರ. ಅದುವರೆಗೂ ಮೌನವಾಗಿದ್ದ ನವೀನ್ ಮನಸ್ಸಲ್ಲಿ ಕೂಡ ಇದೇ ತರಹದ ಯೋಚನೆಗಳು ಮೂಡಿ ಏಕಕಾಲಕ್ಕೆ ಇಬ್ಬರು ನಸುನಕ್ಕು ತಲೆ ಕೊಡವುತ್ತಾ ಒಬ್ಬರನ್ನೊಬ್ಬರ ಮುಖ ನೋಡಿಕೊಂಡು, ಯಾಕೆ ನಕ್ಕಿದ್ದು ಹೇಳು ಅಂದ ನವಿ. ನನ್ನ ಬೆನ್ನು ಸವರಿದ್ದು ಯಾರು ಹೇಳು, ಏಕಾಂತವಾಗಿ ಸಿಗುವುದನ್ನೇ ಕಾದಿದ್ದವಳಂತೆ ನಕ್ಷತ್ರ ಕೇಳಿದ್ಲು. ನಾನೇ. ರೆಡಿಮೇಡ್ ಉತ್ತರ ಬಂದಿತ್ತು ನವೀನ್ ಬಾಯಿಂದ. ನೀನು ಅನ್ನೋದು ಸುಳ್ಳು ಅಂತ ನನಗೂ ಗೊತ್ತು, ನಿನಗೂ ಗೊತ್ತು. ನೋಡು, ಸತ್ಯ ಹೇಳೋದು ಬಿಡೋದು ನಿನಗೆ ಬಿಟ್ಟಿದ್ದು ಅಂದ್ಲು ನಕ್ಷತ್ರ. ಹುಚ್ಚು ಹಠ ಯಾಕೆ ನಿನಗೆ, ಮುಂದೆ ಆಗಬೇಕಿರೋ ಕೆಲಸದ ಕಡೆ ಗಮನ ಕೊಡು. ಮದುವೆ ಆಗೋಕೆ ಮಾತ್ರ ಒಪ್ಕೊಂಡಿದ್ದೀಯಾ, ಆದರೆ ಒಂದು ಸಾರಿ ಆದರೂ ಐ ಲವ್ ಯು ಹೇಳಿದ್ದೀಯಾ, ಅದೆಲ್ಲ ಗೊತ್ತಾಗಲ್ಲ ಅಲ್ವಾ ಗೊಣಗಿದ ನವೀನ್. ಹೀಗೆ ಇರಬೇಕು ಅಂತ ರೆಸ್ಟ್ರಿಕ್ಟ್ ಮಾಡ್ತಿದ್ದೀಯಾ, ಅಥವಾ ಇವಳಿಗೆ ಯಾಕೆ ಅಂತ ತಾತ್ಸಾರನ ನಕ್ಷತ್ರ ಮತ್ತೆ ಕೇಳಿದ್ಲು. ಚುಕ್ಕಿ, ಏನಾಗಿದೆ ನಿನಗೆ, ಹ್ಯಾಪಿ ಆಗಿರೋ ಟೈಮಲ್ಲಿ ಏನೇನೋ ಯೋಚನೆ ಮಾಡಿಕೊಂಡು, ನೀನು ಒಪ್ಕೊಂಡಿದ್ಯಾ ಅಂತ ಗೊತ್ತಾದ ಮೇಲೆ ಫಸ್ಟ್ ಟೈಮ್ ಇಬ್ಬರೇ ಜೊತೆಲಿದ್ದೀವಿ. ನಿನ್ನೆಯಿಂದ ಯಾವಾಗ ಫ್ರೀಯಾಗಿ ಸಿಗ್ತೀಯೋ ಅಂತ ಬಕಪಕ್ಷಿ ಥರ ಕಾಯ್ತಿದ್ದೀನಿ ಗೊತ್ತಾ. ನೀನು ಕಾಯ್ತಿದ್ದಿದ್ರೆ ಗೊತ್ತಾಗೋದು ಯಾಕೆ ಎಷ್ಟು ಕಷ್ಟ ಅಂತ ಅಂದ ನವೀನ್. ನೀನು ಅಷ್ಟು ದೂರದಲ್ಲಿ ಬರ್ತಿದ್ರೆ ನೀನು ಮಾತಾಡೋದು ಬೇಡ, ಗಾಳಿ ಜೊತೆ ಸೇರಿ ಬರೋ ನೀನು ಉಸಿರಲ್ಲೇ ಹೇಳಬಲ್ಲೆ ಅದು ನೀನೇ ಅಂತ. ಅಂಥದ್ರಲ್ಲಿ ನಿನ್ನ ಸ್ಪರ್ಶಕ್ಕೂ ಬೇರೆಯವ್ರ ಸ್ಪರ್ಶಕ್ಕೂ ವ್ಯತ್ಯಾಸ ಗೊತ್ತಾಗದಷ್ಟು ದಡ್ಡಿನ ಅಂದ್ಕೊಂಡಿದ್ಯಾ.
ಚೈಲ್ಡು ಸುಲಭವಾಗಿ ಸತ್ಯನ ಮರೆಮಾಚಿ ಯಾಮಾರಿಸ್ಬೋದು ಅಂತ ಅಂದ್ಕೊಂಡ್ಯಾ? ನಕ್ಷತ್ರ ಕೇಳಿದ್ಲು. ಬರೀ ಚೋರಲ್ಲ ನೀನು, ಖತರ್ನಾಕ್ ಚೋರ್. ಮನಸ್ಸಲ್ಲಿ ಇಷ್ಟೆಲ್ಲ ಇಟ್ಕೊಂಡು ಒಂದು ಸಣ್ಣ ಕ್ಲೂನು ಕೊಡಲಿಲ್ಲ ಅಲ್ವಾ? ನವೀನ್ ಕೇಳಿದ್ದ. ಈಗ ದೊಡ್ಡ ಹಿಂಟನ್ನೇ ಕೊಟ್ಟಿದ್ದೀನಿ ತಾನೇ, ಸತ್ಯ ಹೇಳು. ನೀನು ಅದೆಷ್ಟು ಸಾರ್ತಿ ಅದು ನಾನೇ ಅಂತ ಹೇಳಿದ್ರು ನಾನು ನಂಬಲ್ಲ ನವಿ, ಬಿಕಾಸ್ ಐ ನೋ ಇಟ್ಸ್ ನಾಟ್ ಯು, ಅದು ನೀನಲ್ಲ. ಸರಿ, ಅಲ್ಲಿ ವಾಟರ್ ಬಾಟಿಲ್ ಇದ್ದ ಕೊಡು, ನವೀನ್ ಕೇಳಿದ್ದ. ತಗೋ, ನೀರು ಕುಡ್ದೆ ಹೇಳು, ಯಾರದು ನಿನ್ಗೊತ್ತು ಅಂದಳು ನಕ್ಷತ್ರ ಬಾಟಲ್ ಕೊಟ್ಟು. ಸೊಂಟದಲ್ಲಿ ಸಿಕ್ಕಿಸಿಕೊಂಡಿದ್ದ ಬಟನ್ ಚಾಕುವನ್ನು ಹೊರತೆಗೆದು ಅದಕ್ಕೆ ಅಂಟಿಕೊಂಡಿದ್ದ ರಕ್ತವನ್ನು ನೀರಿನಿಂದ ತೊಳೆದು, ಅಲ್ಲಿ ಡ್ಯಾಶ್ಬೋರ್ಡಲ್ಲಿ ಟಿಶ್ಯೂ ಇದೆ, ಕೊಡು ಅಂದ. ಕೀಲಿ ಕೊಟ್ಟ ಗೊಂಬೆಯಂತೆ ಟಿಶ್ಯೂವನ್ನು ಕೊಟ್ಟಳು. ರಕ್ತ ಮೆತ್ತಿದ ಚಾಕುವನ್ನು ನವೀನ್ ಕೈನಲ್ಲಿ ನೋಡಿಯೇ ತಲೆ ಸುತ್ತುತ್ತಿತ್ತು. ಮಾತಾಡೋರು ಗೊತ್ತಾ ಹೋಗೋಣವಾ? ಸುಮ್ಮನೆ ಹೂ ಎಂದು ತಲೆ ಆಡಿಸಿದ್ಲು. ಪಂಚಾಯಿತಿ ಮಾಡಿ ನ್ಯಾಯ ಹೇಳೋ ಪಂಚಾಯಿತಿ ಜನ ಅಂದರೆ ಎಷ್ಟು ಮರ್ಯಾದೆ ಭಯ ಇರುತ್ತೋ ಅಷ್ಟೇ ಜನ ಶತ್ರುಗಳಿರ್ತಾರೆ. ಹೋದಲ್ಲೆಲ್ಲ ಎಷ್ಟು ಗೌರವ ಇರುತ್ತೋ ಅಷ್ಟೇ ಆತಂಕನೂ ಇರುತ್ತೆ. ಹಾಗೆ ನಿಮ್ಮ ಮಾವಂಗೂ ಶತ್ರುಗಳಿಗೇನೂ ಕಡಿಮೆ ಇಲ್ಲ. ಬೇರೆಯವರನ್ನು ಕಾಪಾಡೋಕ್ಕೂ ಮುಂಚೆ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋ ಅಷ್ಟು ಸಾಮರ್ಥ್ಯ ಮೊದಲಿರಬೇಕು. ಯಾವ ಸಮಯದಲ್ಲಿ ಬೇಕಾದರೂ ಅಪಾಯ ಬರ್ಬೋದು, ನಾವು ಸದಾ ಎಚ್ಚರವಾಗಿರಬೇಕು. ಈ ಫೀಲ್ಡಲ್ಲಿ ರೌಡಿಸಮ್ ಬೇಕೇ ಬೇಕು. ಯುದ್ಧ ಮಾಡದೆ ಬರೀ ಆಳ್ವಿಕೆ ಮಾಡೋನ್ನ ಯಾರಾದರೂ ರಾಜ ಅಂತಾರ ಹೇಳು? ರಾಜ ಅಂದಮೇಲೆ ಯುದ್ಧ ಮಾಡಲೇಬೇಕು, ಶತ್ರುಗಳ ಮುರಿಲೇಬೇಕು. ಹಾಗೆಯೇ ಇದು ಕೂಡ. ನಾನು ಮೆಡಿಕಲ್ ಓದಿರೋನೇ ಆಗಿರ್ಬೋದು, ನಾಳೆ ಡಾಕ್ಟರ್ ಕೂಡ ಆಗಿರ್ಬೋದು. ಆದರೆ ಅದೆಲ್ಲದಕ್ಕಿಂತ ಮುಂಚೆ ನಾನು ಶಿವರಾಮೇಗೌಡರ ಮಗ. ನಿಂಗೆ ಯಾವತ್ತೋ ಹೇಳಬೇಕು ಅಂದ್ಕೊಂಡಿದ್ದೆ, ಹೇಳೋಕ್ಕಾಗಿರಲಿಲ್ಲ. ನಂಗೆ ಗೊತ್ತು ಅಪ್ಪ ಮನೆತನದ ಬಗ್ಗೆ ನಿಂಗೆ ಅರ್ಥ ಮಾಡಿಸಿರ್ತಾರೆ ಅಂತ. ಇದನ್ನೆಲ್ಲ ಇನ್ನೂ ಅರ್ಥ ಮಾಡಿಸಿರಲ್ಲ ಅನಿಸುತ್ತೆ. ಬಟನ್ ಚಾಕು ಯಾವಾಗಲೂ ನನ್ನ ಹತ್ರ ಇರುತ್ತೆ ಅಂತ ಹೇಳಿದ್ದ ನವೀನ್. ಮತ್ತೆ ಈ ರಕ್ತ ಯಾರಿಗೇನು ಮಾಡಿದೆ ಅಳುಕುತ್ತಲೇ ಕೇಳಿದ್ಲು. ನಿನ್ನ ಅನುಮಾನ ನಿಜ ಚುಕ್ಕಿ. ನಿನ್ನ ಬೆನ್ನು ಸವರಿದ್ದು ನಾನಲ್ಲ, ಬೇರೆ ಯಾರೋ. ಅದು ಯಾರೋ ಅನ್ನೋದು ನಿನಗೆ ಬೇಡ. ಒಂದು ಸಾರಿ ಗೊತ್ತಿಲ್ಲದೆ ಕತ್ಲಲ್ಲಿ ಗುಂಡಿಗೆ ಬಿದ್ದ ಮೇಲೆ ಹಗಲಲ್ಲಿ ಕೂಡ ಗುಂಡಿ ಇದೆಯೋ ಇಲ್ವೋ ಅನ್ನೋ ಹಾಗೆ ಪರಿಶೀಲಿಸಿ ಹೆಜ್ಜೆ ಇಡೋದು ಜಾಗೃತ ಮನುಷ್ಯನ ಸಹಜ ಗುಣ. ಇವತ್ತು ನಿನಗೆ ಯಾರೋ ಫಾಲೋ ಮಾಡ್ತಿದ್ದಾರೆ ಅನಿಸಿದ್ದು ಕೂಡ ಹಾಗೇನೆ. ಫಾಲೋ ಮಾಡಿದ್ದು ನಿಜ. ನೀನು ಮುಟ್ಟೋ ಅಷ್ಟು ಧೈರ್ಯ ಮಾಡಿರೋ ಕೈ ಇರಬಾರ್ದಲ್ವಾ? ಅದರ ಗುರುತೇ ಚಾಕುಕ್ಕೆ ಮೆತ್ಕೊಂಡಿರೋ ರಕ್ತ. ಅವನಿಗೆ ನಾನೇನು ಅಂತ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟ, ಸರಿ ಮಾಡಿದ್ದೀನಿ. ನವೀನ ಇರೋವರೆಗೂ ನೀನು ಯಾವತ್ತೂ ಯಾರಿಗೂ ಹೆದರದೆ ಆರಾಮಾಗಿರು. ಮುಂದಾಗುವ ದುರಂತದ ಅರಿವಿಲ್ಲದೆ ಅಭಯವನ್ನಿತ್ತ ನವೀನ್. ಕಟ್ ಮಾಡಿಬಿಟ್ಟ ಕೈನ? ಆ ತನಕ ಭಯದಿಂದ ಪ್ರಶ್ನಿಸಿದ್ದಳು. ಅಷ್ಟೊಂದು ಕ್ರೂರಿ ಏನಲ್ವೇ ನಾನು? ಮತ್ಯಾವ ಹೆಣ್ಣನ್ನು ಮುಟ್ಟೋಕೆ ಕೈ ಎತ್ತೋಕೆ ಸ್ವಾಧೀನ ಇಲ್ದಂಗೆ ಮಾಡಿದ್ದೀನಿ ಅಷ್ಟೇ. ಅದು ಹೇಗೆ ಸಾಧ್ಯ? ಕುತೂಹಲದಿಂದ ಕೇಳಿದ್ಲು. ಕಾಲೇಜಲ್ಲಿ ಕೂತ್ಕೊಂಡೇನು ಕಡಲೆಪುರಿ ತಿಂತಿದ್ನ ನಾನು ಇಷ್ಟು ದಿನ? ಅದೆಲ್ಲ ಮೆಡಿಕಲ್ ಟ್ರಿಕ್ಸ್, ನವೀನ್ ಹೇಳಿದ್ದ. ರೌಡಿ ಡಾಕ್ಟ್ರು ನೀನು. ಪಾಪ ಅಲ್ವಾ, ತಿಳಿಸಿ ಹೇಳ್ಬೋದಾಗಿತ್ತು, ವಾರ್ನ್ ಮಾಡಬೇಕಿತ್ತು. ಹೆಣ್ಣು ಬಡವನ ಹೆಂಡತಿ ಅನ್ನೋದನ್ನು ಸ್ವೀಕರಿಸ್ತಾಳೆ, ಆದರೆ ಕಳ್ಳ ರೌಡಿ ಹೆಂಡತಿ ಅನ್ನೋದನ್ನು ಸಹಿಸ್ಕೊಳ್ಳಲ್ಲ. ಮೊದಲ ಬಾರಿಗೆ ನಾನು ನಿನ್ನ ಹೆಂಡತಿ ಅನ್ನೋದನ್ನು ಸೂಚ್ಯವಾಗಿ ಹೇಳಿದ್ದಳು ನಕ್ಷತ್ರ. ನಾನೇನು ಅದನ್ನೇ ಉದ್ಯೋಗ ಮಾಡ್ಕೊಂಡಿದ್ದೀನಾ? ನೋಡು ಚುಕ್ಕಿ, ಹೆಣ್ಣು ತನ್ನ ಮಾನದ ಪ್ರಶ್ನೆ ಬಂದಾಗ ಹೇಗೆ ದುರ್ಗಿ ಆಗ್ತಾಳೋ ಹಾಗೆ ಎಂಥ ಸಂಸಾರಸ್ಥ ಗಂಡಸಾದರೂ ಕೂಡ ತನ್ನ ಮತ್ತು ತನ್ನ ಮನೆಯವರ ಮಾನ ಪ್ರಾಣಕ್ಕೆ ತೊಂದರೆ ಬಂದಾಗ ಅಸ್ತ್ರನ ಕೈಗೆತ್ಕೊಂಡೇ ಎತ್ಕೋತಾನೆ. ಅದನ್ನು ಕರ್ತವ್ಯ ಆಗಿರುತ್ತೆ ಹೊರತು ನಾನಿವತ್ತು ಅದನ್ನೇ ಮಾಡಿರೋದು ಅಂದ. ಒಂದು ಸಾರಿ ಸ್ವಲ್ಪ ಯಾಮಾರಿದ್ರೆ ಎಲ್ಲರಿಂದ ದೂರ ಹೋಗಬೇಕು ಅಂತ ಯೋಚನೆ ಮಾಡಿದ್ದೆ, ಮತ್ತು ಬಿಟ್ಟರೆ ಅದೇ ಎಂಗೇಜ್ಮೆಂಟ್ ಏನೂ ಬೇಡ ಅಂತ ಕೂರ್ತಿದ್ದೆ. ಅವಾಗಿನ್ನು ಅಪ್ಪನ ಮನಸ್ಸಲ್ಲಿ ನೀನು ಅವರ ಸೊಸೆ ಆಗಬೇಕು ಅನ್ನೋದಿತ್ತು. ಇವತ್ತು ಎಲ್ಲರ ಒಪ್ಪಿಗೆ ಸಿಕ್ಕಿ ಇನ್ನೇನು ಸ್ವಲ್ಪ ದಿನದಲ್ಲಿ ಗೌಡ್ರು ಮನೆ ಸೊಸೆ ಅಂತ ಜಾಹೀರ್ ಆಗುತ್ತೆ. ಈಗಿರುವಾಗ ಗೌಡ್ರು ಮನೆ ಸೊಸೆನ ಮುಟ್ಟೋಕೆ ಎಷ್ಟು ಧೈರ್ಯ ಇರಬೇಕು? ನನಗೆ ಗೊತ್ತು ಚುಕ್ಕಿ, ನಿಂಗೆ ಈ ಹಿರಿ ಸೊಸೆ ಪಟ್ಟ ಭಾರಾನೆ. ನವೀನನ ಹೆಂಡತಿ ಆದಷ್ಟು ಸುಲಭ ಅಲ್ಲ ಸೊಸೆ ಪಟ್ಟ. ವಯಸ್ಸಿಗೆ ಮೀರಿದ ಜವಾಬ್ದಾರಿ ಹೊರಬೇಕಾಗಿರೋ ಅನಿವಾರ್ಯತೆ ಇದೆ ನಿಂಗೆ. ನನ್ನ ಪ್ರೀತಿ ಇದನ್ನು ಪ್ರೀತಿಯಿಂದ ಹೊತ್ತು ನಿಭಾಯಿಸ್ತೀಯ ಅಂದ್ಕೊಂಡಿದ್ದೀನಿ. ನಿನ್ನ ಪ್ರತಿ ಹೆಜ್ಜೆಯಲ್ಲೂ ಸಪೋರ್ಟಿಂಗ್ ಆಗಿ ನಾನಿರ್ತೀನಿ. ಅಪ್ಪ ಅಮ್ಮಂದರು ಮನೆಯವರೆಲ್ಲರೂ ಇರ್ತೀವಿ. ಐ ಪ್ರಾಮಿಸ್ ಯು ಅಂತ ಹೇಳಿದ್ದ ನವೀನ್. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.